ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇನ್ನು টিವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ তৎক্ষণ সাবস্ক্রাইব ಮಾಡಿ. কেউ কেউ নাকি এখন বড় বড় স্টার হয়ে গিয়েছেন। টুইঙ্কেল টুইঙ্কেল লিটল স্টার নয়, ಡಂಕೆಲ್ 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 ಸ್ಟಾರ್. ಒಂದೊಂದ್ಸಲ ಇಂಥವ್ರನ್ನೆಲ್ಲ ನೋಡಿದ್ರೆ ಅನ್ಸುತ್ತೆ ನಮ್ಮ ಜನ ಎಂತ ಮೂರ್ಖರು, ಎಂತೆಂತ ನೌಟಂಕಿಗಳನ್ನ ಆಯ್ಕೆ ಮಾಡಿ ಗೆಲ್ಲಿಸಿದ್ದಾರೆ ಅಂತ. ದೇಶದಲ್ಲಿ ತುಂಬಾ ರಾಜಕಾರಣಿಗಳು ಇದ್ದಾರೆ ಬಿಡಿ ಈ ತರ ನೌಟಂಕಿ ಆಟ ಆಡೋರು. ಆದ್ರೂ ಇಬ್ಬರು ಸೂಪರ್ ಸ್ಟಾರ್ ಇದ್ದಾರೆ. ಒಂದು ರಾಹುಲ್ ಗಾಂಧಿ ಮತ್ತೆ ಇನ್ನೊಬ್ರು ಮಮತಾ ಬ್ಯಾನರ್ಜಿ. ರಾಹುಲ್ ಗಾಂಧಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಡ್ರಾಮಾ ಮಾಡ್ತಾರೆ, ಆದ್ರೆ ಇವರು ಪಕ್ಕಾ ಲೋಕಲ್. ಹೀಗೆ ನೌಟಂಕಿ ಆಟ ಆಡಿ ಆಡಿ ಈಗ ಇಡೀ ಪಶ್ಚಿಮ ಬಂಗಾಳ ರಾಜ್ಯವನ್ನೇ ಸರ್ವನಾಶ ಮಾಡೋಕೆ ಹೊರಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕೇರೆ ಅನ್ನದೇ ಇಡೀ ರಾಜ್ಯವನ್ನ ಮುಗಿಸೋಕೆ ಹೊರಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಬಿರುಗಾಳಿಯೇ ಎದ್ದಿದೆ. ಬಿರುಗಾಳಿ ಅಲ್ಲ, ಸುನಾಮಿಯೇ ಎದ್ದಿದೆ. ದೀದಿ ಅಂತ್ಯ ಶುರುವಾಗಿದೆ. ಹೇಗೆ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಒಂದು ವಿಷಯವನ್ನ ಗಮನಿಸಿದ್ದೀರಾ? ಎಲ್ಲೆಲ್ಲಿ ಇಂಡಿ ಒಕ್ಕೂಟ ಪಕ್ಷಗಳ ಸರ್ಕಾರ ಇದೆಯೋ ಆ ರಾಜ್ಯಗಳು ಒಂದೊಂದಾಗಿ ದಿವಾಳಿ ಆಗ್ತಾ ಇದೆ. ಕರ್ನಾಟಕನು ಕೂಡ ಲಿಸ್ಟ್ ಅಲ್ಲಿದೆ. ಆದ್ರೆ ಜನರ ಜೇಬಿಗೆ ಕತ್ರಿ ಹಾಕಿ ಹಂಗೋ ಹಿಂಗೋ ಸರ್ಕಸ್ ಮಾಡ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ರಾಜ್ಯ ದಿವಾಳಿ ಆಗೋದು ಬಾಕಿ ಇದೆ. ಅದು ಮತ್ಯಾವುದು ಅಲ್ಲ, ಮಮತಾ ದೀದಿಯ ಪಶ್ಚಿಮ ಬಂಗಾಳ ಸರ್ಕಾರ. ಇಡೀ ದೇಶದಲ್ಲಿ ನಾನೊಬ್ಬಳೆ ಮಹಿಳೆ ಸಿಎಂ ಅಂತ ಹೇಳ್ಕೊಳ್ಳುವ ದೀದಿ ಈಗ ರಾಜ್ಯವನ್ನೇ ಮುಗಿಸೋಕೆ ಹೊರಟಿದ್ದಾರೆ. ಲಕ್ಷಾಂತರ ಮಂದಿ ಇವತ್ತು ದೀದಿಯನ್ನ ಸುತ್ತುವರೆದಿದ್ದಾರೆ. ಸುಪ್ರೀಂ ಕೋರ್ಟ್ ನ ಮಾತಿಗೂ ಕೇರೆ ಅನ್ನದೇ ಮಮತಾ ದೀದಿ ನೌಟಂಕಿ ಆಟ ಆಡ್ಕೊಂಡು ಮಜವಾಗಿದ್ದಾರೆ. ಎಲ್ಲ ಸರ್ಕಾರಿ ನೌಕರಿಗಳಿಗೆ ಸರ್ಕಾರದ ಕಡೆಯಿಂದ ತುಟ್ಟಿ ಭತ್ಯೆ ನೀಡಲಾಗುತ್ತೆ. ಮನೆ ಬಾಡಿಗೆ ಹಾಗೂ ಬೇರೆ ಬೇರೆ ಖರ್ಚು ವೆಚ್ಚಿಗೆ ಅಂತ ಸಂಬಳದ ಜೊತೆಗೆ ಇದನ್ನ ನೀಡ್ತಾರೆ. ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ 55% DA ನೀಡುತ್ತೆ. ಆದ್ರೆ ಪಶ್ಚಿಮ ಬಂಗಾಳದ ಸರ್ಕಾರ ಕೇವಲ 18% ಮಾತ್ರ ನೀಡುತ್ತೆ. ಹಾಗಾಗಿ ಈ ವರ್ಷ ಫೆಬ್ರವರಿಯಲ್ಲಿ ಮಮತಾ ಸರ್ಕಾರ DA ಯಲ್ಲಿ 4% ಹೆಚ್ಚಳ ಮಾಡುತ್ತೆ. ಅದು ಏಪ್ರಿಲ್ 1, 2025 ಜಾರಿಗೆ ಬರಬೇಕಿತ್ತು. ಇದು ಕೇಂದ್ರದ ಮೋದಿ ಸರ್ಕಾರವು ಪಾವತಿಸುತ್ತಿರುವ ಮೊತ್ತಕ್ಕಿಂತ 37% ಕಡಿಮೆ ಆಗಿದೆ. ಆದ್ರೂ ಪರವಾಗಿಲ್ಲ, ಅಷ್ಟಾದ್ರೂ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರಾ? ಅದು ಕೂಡ ಇಲ್ಲ. ಮಮತಾ ಸರ್ಕಾರ ಪಿಂಚಣಿದಾರರಿಗೆ ಬಾಕಿ ಇರುವ DA ಅನ್ನ ವಿತರಿಸಲೇ ಇಲ್ಲ. ಇದೇ ಕಾರಣಕ್ಕೆ 2025 ಮೇ 16 ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡುತ್ತೆ. ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಾಧೀಶರ ಪೀಠ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ 2009 ಮತ್ತು 2019 ನಡುವೆ ಸಂಗ್ರಹವಾದ DA ಬಾಕಿಯ 25% ಅನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತು. ಅಂದ್ರೆ ನೌಕರರಿಗೆ ಪಾವತಿಸಬೇಕಾದ ಒಟ್ಟು ಬಾಕಿ DA ಮೊತ್ತ 41,771 ಕೋಟಿ ಆಗಿತ್ತು. ಸುಪ್ರೀಂ ಕೋರ್ಟ್ ಈ ಮೊತ್ತದ 25% ಅಂದ್ರೆ 10,468 ಕೋಟಿ ಪಾವತಿಸಬೇಕು ಅಂತ ಆದೇಶ ನೀಡುತ್ತೆ. ಆದ್ರೆ ದೀದಿ ಪಾಪ ತನ್ನ ಕಷ್ಟವನ್ನ ಯಾರಿಗೆ ಹೇಳ್ಕೊಳ್ಬೇಕು ಹೇಳಿ? ಕೊಡೋದಕ್ಕೆ ಸರ್ಕಾರದ ಖಜಾನೆಯಲ್ಲಿ ಹಣ ಇರ್ಬೇಕಲ್ವಾ? ಅದಕ್ಕಾಗಿ 4,000 ಕೋಟಿ ರೂಪಾಯಿ ಸಾಲ ಮಾಡೋದಕ್ಕೆ ದೀದಿ ಸರ್ಕಾರ ಮುಂದಾಗುತ್ತೆ. ಆಲ್ರೆಡಿ 7,000 ಕೋಟಿ ಸಾಲ ಪಶ್ಚಿಮ ಬಂಗಾಳದ ಸರ್ಕಾರ ಮೇಲಿತ್ತು. ಇನ್ನು 4,000 ಕೋಟಿ ಅಂದ್ರೆ 11,000 ಕೋಟಿ ಸಾಲ ಮಾಡೋದಕ್ಕೆ ಹೊರಟಿತ್ತು. ಹಂಗಾದ್ರೆ ಅದು ಆದ್ರೂ ಸಿಗುತ್ತಲ್ಲ ಅಂತ ನೌಕರರು ಸಮಾಧಾನದಲ್ಲಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ದೀದಿ ಅದನ್ನ ಕೊಡ್ಲೇ ಇಲ್ಲ. ದೇವರು ಕೊಟ್ರು ಪೂಜಾರಿ ಕೊಟ್ಟಿಲ್ಲ ಅಂತಾರಲ್ಲ, ಹಂಗಾಯ್ತು. ಈಗ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಲೈ ಮುಖರ್ಜಿಗೆ TMC ಸರ್ಕಾರದಿಂದ ಕೊಡೋದಿಲ್ಲ ಅನ್ನೋದು ಗೊತ್ತಿತ್ತು. ಅದಕ್ಕಾಗಿ ಅವರು ಮುಖ್ಯ ಕಾರ್ಯದರ್ಶಿಗೆ ಮುಂಚಿತವಾಗಿ ನೋಟಿಸ್ ಕಳಿಸಿದ್ರು. ಈಗ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕೇರೆ ಅನ್ನದ ದೀದಿ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಂಗ ನಿಂದನೆ ಮೊಕದ್ದಮೆ ಹೂಡೋಕೆ ಹೊರಟಿದೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 6 ಲಕ್ಷ ನೌಕರರು ಬೀದಿಗೆ ಇಳಿದು ದೀದಿ ಸರ್ಕಾರದ ವಿರುದ್ಧ ಹೋರಾಟ ಕೂಡ ಮಾಡ್ತಾ ಇದ್ದಾರೆ.
ಮಜಾ ನೋಡಿ, ಇವರಿಗೆ ನೌಕರರ ದುಡ್ಡು ಕೊಡೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಆದ್ರೆ ಪಶ್ಚಿಮ ಬಂಗಾಳದ ಇಮಾಮ್ಗಳಿಗೆ ಮಾಸಿಕ ಭತ್ಯೆಯಲ್ಲಿ 2,500 ರೂಪಾಯಿ ಹೆಚ್ಚು ಮಾಡುತ್ತೆ. ಅಜಾನ್ ಕೂಗುವ ಮುಸ್ಲಿಮರಿಗೆ ತಿಂಗಳಿಗೆ 1,500 ರೂಪಾಯಿ ಗೌರವ ಧನವನ್ನ ಸಹ ನೀಡಲಾಗುತ್ತೆ. ಎಲ್ಲಿವರೆಗೂ ಇವರ ವೋಟ್ ಬ್ಯಾಂಕ್ ರಾಜಕೀಯ ಇದೆ ನೋಡಿ, ಯಾರ್ದೋ ದುಡ್ಡನ್ನ ಇನ್ಯಾರಿಗೋ ಹಂಚೋದು. ಈ ಆಟ ಪಶ್ಚಿಮ ಬಂಗಾಳದಲ್ಲಿ ಜಾಸ್ತಿ ದಿನ ನಡೆಯೋದಿಲ್ಲ. ಸದ್ಯದಲ್ಲೇ ಎಲೆಕ್ಷನ್ ಕೂಡ ಇದೆ. ಜನ ಈಗ್ಲೂ ಪಾಠ ಕಲಿಸದೇ ಇದ್ರೆ ಮುಂದೆ ದೊಡ್ಡ ಅನಾಹುತನೇ ಎದುರಿಸಬೇಕಾಗುತ್ತೆ. ಹಂಗೂ ಇದಕ್ಕೂ ನಮಗೂ ಏನ್ ಸಂಬಂಧ ಅಂತ ಅನ್ಕೊಳ್ಬೇಡಿ. ನಮ್ಮ ರಾಜ್ಯದ ಕತೆ ಕೂಡ ಇದೇ ತರ ಆಗೋದಕ್ಕೆ ಜಾಸ್ತಿ ದಿನ ಇಲ್ಲ. ಯೋಚನೆ ಮಾಡಿ ಈಗಿನಿಂದಲೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.